ಮತ್ತೊಂದ್ ಕಡೆ ಸರ್ಕಾರದ ವಿರುದ್ಧವೇ ಬಿಜೆಪಿ ಜೆಡಿಎಸ್ ಸಮರವನ್ನ ಸಾರ್ತಾ ಇದ್ದಾರೆ. ರಾಜ್ಯಪಾಲರಿಗೆ ಅಡ್ಡಿಪಡಿಸಿದವರ ಅಮಾನತಾಗಬೇಕು ಅಂತ ಪಟ್ಟು ಹಿಡಿದಿರುವಂತದ್ದು. ಅಬಕಾರಿ ಸಚಿವರ ರಾಜೀನಾಮೆಗೂ ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆ ನಡೀತಾ ಇರುವಂತದ್ದು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಜೊತೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಬಿಜೆಪಿ ಜೆಡಿಎಸ್ ಸಮರ ಸಾರ್ತಾ ಇದೆ. ಇದು ಒಂದ್ ರೀತಿಯಾಗಿ ವಾದ ವಿವಾದ ಆಯ್ತು. ಈಗ ಪ್ರತಿಭಟನೆಯ ವಾದ ವಿವಾದವನ್ನ ಮಾಡೋಕೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಜೆಡಿಎಸ್ ಅಂತ ಶುರುವಾಗಿದೆ. ಅಬಕಾರಿ ಸಚಿವರೇನಿದ್ದಾರೆ ರಾಜೀನಾಮೆ ಆಗ್ಬೇಕು. ಅಬಕಾರಿ ಇಲಾಖೆಯಲ್ಲಿ ನಡೆದಂತಹ ವಿಚಾರ ಏನಿದೆ, ಲಂಚ ತಗೊಂಡಿದ್ದಂಥದ್ದು, ಆ ಒಂದು ವಿಚಾರದಲ್ಲಿ ಆ ಒಂದು ಹಣ ಏನಿದೆಯಲ್ವಾ, ಅಬಕಾರಿ ಇಲಾಖೆಯಲ್ಲಿ ಲೂಟಿ ಆಗ್ತಿರುವಂತಹ ಹಣ ಸರ್ಕಾರವೇ ಬಳಸ್ಕೋತಾ ಇದೆ. ಹಾಗಾಗಿ ಅಬಕಾರಿ ಇಲಾಖೆಯಲ್ಲಿ ಅಬಕಾರಿ ಸಚಿವರೇನಿದ್ದಾರೆ ಅವರು ರಾಜೀನಾಮೆ ಕೊಡಬೇಕು. ರಾಜೀನಾಮೆಯನ್ನ ಸರ್ಕಾರ ಅವರಿಗೆ ಕೊಡಬೇಕು. ರಾಜ್ಯಪಾಲರಿಗೆ ಸದನದಲ್ಲಿ ಅಡ್ಡಿಪಡಿಸಿದಂಥದ್ದು ಯಾರು ಅಡ್ಡಿಪಡಿಸ್ತಾರಲ್ವಾ ಅವ್ರಿಗೆ ಅಮಾನತಾಗಬೇಕು, ಅವರನ್ನ ಅಮಾನತು ಮಾಡಬೇಕು ಅಂತ ಒಂದ್ ಕಡೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆನೆ ಬಿಜೆಪಿ ಜೆಡಿಎಸ್ ಪ್ರತಿಭಟನೆಗೆ ನಿಂತಿರುವಂಥದ್ದು.